ನಮಸ್ತೆ ಫ್ರೆಂಡ್ಸ್, ಫಾರ್ಮ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರವೀಣ್ ಚಾನೆಲ್ನ ಮುಂದಿನ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈ ಎಪಿಸೋಡಿನಲ್ಲಿ ನಾವು ಮಾರ್ಕೆಟಿನಲ್ಲಿ ಸಿಗುವಂತಹ ವೀಡ್ ಮ್ಯಾಟ್ ರೋಲ್ ಅನ್ನು ತಂದು ನಾವೇ ಸ್ವತಃ ಹೇಗೆ ವೀಡ್ ಮ್ಯಾಟ್ ಅನ್ನು ಕಟ್ ಮಾಡಿ ಉಪಯೋಗ ಮಾಡಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವ. ಈ ವೀಡ್ ಮ್ಯಾಟ್ ಅನ್ನು ನಾನು ಮಾರ್ಕೆಟಿನಿಂದ ತಂದು ವೀಡ್ ಮ್ಯಾಟ್ ರೋಲ್ ಅನ್ನು ತಂದು ಮನೆಯಲ್ಲೇ ಕಟ್ ಮಾಡಿ ನನ್ನ ತೋಟಕ್ಕೆ ಉಪಯೋಗ ಮಾಡಿರುವಂತಹದ್ದು. ಇದನ್ನು ನಾವು ಸುಲಭವಾಗಿ ಹೇಗೆ ಕಟ್ ಮಾಡುವುದು ಅನ್ನೋದನ್ನ ಈ ಎಪಿಸೋಡಿನಲ್ಲಿ ತಿಳಿದುಕೊಳ್ಳುವ. ಫ್ರೆಂಡ್ಸ್, ಮೊದಲಿಗೆ 100 ಮೀಟರ್ನ ವೀಡ್ ಮ್ಯಾಟ್ ರೋಲ್ ಅನ್ನು ನಾವು ಹೀಗೆ ಒಂದು ಜಾಗದಲ್ಲಿ ಇಟ್ಕೋಬೇಕು. ಇಟ್ಟು ನಮಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ಕೋಬೇಕು. 4 ಫೀಟ್ ಬೇಕಾ, 5 ಫೀಟ್ ಬೇಕಾ, 6 ಫೀಟ್ ಬೇಕಾ ಅಂತ. ಆ ಥರ ಒಂದು ಜಾಗದಲ್ಲಿ ಗೋಡೆಯಲ್ಲಿ ಮಾರ್ಕ್ ಮಾಡಿಕೊಳ್ತು ಇಲ್ಲಿಂದ ವೀಡ್ ಮ್ಯಾಟನ್ನು ಓಪನ್ ಮಾಡ್ತು. ಮಾರ್ಕಿಂಗ್ ಮಾಡಿದ ಜಾಗದಲ್ಲಿ ಕತ್ತರಿ ತಗೊಂಡು ನೇರ ಕಟ್ ಮಾಡಿದ್ರೆ ಆಯ್ತು. ಈ ಥರ ಕಟ್ ಮಾಡಿದ ವೀಡ್ ಮ್ಯಾಟನ್ನು ಈ ಥರ ಮಾಡಿಸ್ತು ಚೌಕಾಕೃತಿಯಲ್ಲಿ ಮಾಡಿಸ್ಕೋಬೇಕು. ನೋಡಿ, ಚೌಕಾಕೃತಿಯಲ್ಲಿ ಮಾಡಿಸಿದ ಮೇಲೆ ನೋಡಿ, ಇಲ್ಲಿ ಇದು ಓಪನ್ 1 2 3 4 ಕಟ್ ಪೀಸಸ್ ಜಾಗ ಒಂದು ಸೈಡಲ್ಲಿ ಇರ್ತದೆ. ಕ್ಲೋಸ್ಡ್ ಪಾರ್ಟ್ ಇಲ್ಲಿರ್ತದೆ. ಈ ಕ್ಲೋಸ್ಡ್ ಪಾರ್ಟ್ ಜಾಗದಲ್ಲಿ ಈ ಎಂಡ್ ಇರ್ತದಲ್ಲ, ಈ ಎಂಡಲ್ಲಿ ನಾವು ಹೀಗೆ ಸ್ಟ್ರೈಟ್ ಕಟ್ ಒಂದು ಕೊಡಬೇಕಾಗ್ತದೆ. ಇಲ್ಲಿ ನೋಡಿ, ಈ ಎಂಡಲ್ಲಿ ಸ್ಟ್ರೈಟ್ ಕಟ್ ಕೊಟ್ಟರೆ ನಮಗೆ ಕಂಬದಲ್ಲಿ ಮಧ್ಯದ ಭಾಗ ಇಲ್ಲಿ ಸಿಗ್ತದೆ. ಸೊ ಇಲ್ಲಿ ಈ ಥರ ಸ್ಟ್ರೈಟ್ ಕಟ್ ಕೊಟ್ಟಾದ್ಮೇಲೆ ಈ 2 ಪಾರ್ಟ್ ಇರ್ತದಲ್ಲ, ಜಾಯಿಂಟ್ ಆಗಿರೋ ಪೀಸು, ಅದರಲ್ಲಿ ಯಾವುದಾದ್ರು ಒಂದು ಪೀಸನ್ನು ಮಧ್ಯದಿಂದ ನಾವು ಕಟ್ ಮಾಡಬೇಕು. ಈಗ ಈ ಪೀಸನ್ನು ಇದನ್ನು ಹಾಗೆ ಬಿಟ್ಟಿರ್ತೇವೆ, ಈ ಪೀಸನ್ನು ಮಧ್ಯದಿಂದ ಕಟ್ ಮಾಡ್ತೇವೆ. ಅಲ್ಲಿಗೆ ನಮ್ಮ ವೀಡ್ ಮ್ಯಾಟ್ ರೆಡಿ. ಈಗ ಈ ವೀಡ್ ಮ್ಯಾಟನ್ನು ಓಪನ್ ಮಾಡಿ ನೋಡುವ ಹೇಗೆ ಕಾಣ್ತದೆ ಅಂತ. ನೋಡಿ, ಮಧ್ಯದಲ್ಲಿ ಓಪನ್ ಸಿಕ್ತು, ಇಲ್ಲಿ ಕಂಬ ಸಿಗ್ತದೆ ಅಥವಾ ಮರ ಸಿಗ್ತದೆ. ಫ್ರೆಂಡ್ಸ್, ಆಗ ನಾವು ವೀಡ್ ಮ್ಯಾಟನ್ನು ಮಡಚಿ ಇಲ್ಲಿ ಸ್ಟ್ರೈಟ್ ಕಟ್ ಕೊಟ್ವಿ. ಈಗ ಇನ್ನೊಂದು ವಿಧ ನೋಡುವ. ಇಲ್ಲಿ ಯು ಶೇಪ್ ಕಟ್ ಮಾಡಿ. ಯು ಶೇಪ್ ಕಟ್ ಮಾಡಿದ್ರೆ ಹೇಗೆ ಬರ್ತದೆ ಅಂತ. ಇಲ್ಲಿ ಅರ್ಧ ಚಂದ್ರಾಕೃತಿ ಅಥವಾ ಯು ಶೇಪ್ನಲ್ಲಿ ಕೈಯಲ್ಲಿ ಹೀಗೆ ಕಟ್ ಮಾಡಿತು. ನೆಕ್ಸ್ಟ್ ಸ್ಟೆಪ್ ಸೇಮ್, ಈ 2ರಲ್ಲಿ ಯಾವುದಾದ್ರೂ ಒಂದನ್ನು ಹೀಗೆ ಕಟ್ ಮಾಡಿತು. ನೋಡುವ ನಮ್ಮ ವೀಡ್ ಮ್ಯಾಟ್ ಹೇಗೆ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಈ ವೀಡ್ ಮ್ಯಾಟನ್ನು ನಾನು ಸ್ಟ್ರೈಟ್ ಕಟ್ ಕೊಟ್ಟಿದ್ದೆ, ಈ ವೀಡ್ ಮ್ಯಾಟನ್ನು ನಾನು ಅರ್ಧ ಚಂದ್ರಾಕೃತಿಯಲ್ಲಿ ಕಟ್ ಕೊಟ್ಟಿದ್ದೆ. ನನ್ನ ಅನಿಸಿಕೆ ಪ್ರಕಾರ ಕಂಬಕ್ಕೆ ನಾವು ಸ್ಟ್ರೈಟ್ ಕಟ್ ಕೊಟ್ಟರೆ ಒಳ್ಳೆಯದು. ಕಂಬಕ್ಕೆ ನಾವು ಹಾಕುವಾಗ ಇಲ್ಲಿ ಈ ಕಂಬ ಸ್ಕ್ವೇರ್ ಶೇಪಲ್ಲಿ ಈ ಥರ ಬರ್ತದೆ. ಇಲ್ಲಿ ಒಂದು ಗಿಡ, ಇಲ್ಲಿ ಒಂದು ಗಿಡ ನೆಟ್ಟಿರ್ತೇವೆ. ಆವಾಗ ಎಂತಾಗ್ತದೆ, ಪ್ಲ್ಯಾಂಟ್ ಇರುವ ಜಾಗ ನಮಗೆ ಹೆಚ್ಚು ಸ್ಪೇಸ್ ಸಿಗ್ತದೆ. ಈಚೆ ಸೈಡ್ ಆಗಲಿ, ಈಚೆ ಸೈಡ್ ಆಗಲಿ, ಅಲ್ಲಿಯೂ ಆಗಿರಬಹುದು, ಈಚೆ ಸೈಡು ಆಗಿರಬಹುದು. ಸೊ ಈಗ ಎಂತಾಗ್ತದೆ, ನಮಗೆ ವೀಡ್ ಮ್ಯಾಟ್ ಉಪಯೋಗ ಬಹಳ ಈಸಿ ಆಗ್ತದೆ. ನಾಳೆ ವೀಡ್ ಮ್ಯಾಟನ್ನು ಎತ್ತಿ ಅಂತಾರೆ ಕೆಲಸ ಮಾಡಬೇಕು ಅಂದರೆ ಈ 2 ಸೈಡಲ್ಲಿ ಪ್ಲ್ಯಾಂಟ್ ಇರ್ತದೆ. ಹೀಗೆ ಒಂದು ಸೈಡನ್ನು ಓಪನ್ ಮಾಡಿತ್ತು, ಈಟ್ ಹಾಕೋದಾದರೆ, ಸಾವಯವ ಗೊಬ್ಬರ ಹಾಕೋದಾದರೆ, ಬೇರೆ ಎಂಥರ ಕೆಲಸ ಮಾಡೋದಾದರೆ ಮಾಡಿತ್ತು, ಡ್ರೆಂಚಿಂಗ್ ಮಾಡೋದಾದರೆ ಮಾಡಿತ್ತು, ಹೀಗೆ ಮುಚ್ಚಿತ್ತು. ಇದು ಈ ತ್ರಿಕೋನಾಕೃತಿಯಲ್ಲಿ ಬರುವ ವೀಡ್ ಮ್ಯಾಟಲ್ಲಿ. ಈ ವೀಡ್ ಮ್ಯಾಟ್ನಲ್ಲಿ ಹೆಚ್ಚು ಡಿಫ್ರೆನ್ಸ್ ಅಂತ ಬರೋದಿಲ್ಲ, ಅದರ ಹಾಗೇ ಇದು ಕೂಡ. ಆದರೆ ಎಂತಾಗ್ತದೆ ಅಂದರೆ ಕಂಬದಿಂದ ಸಾಧಾರಣ 1 ಇಂಚಿನಷ್ಟು ಸುತ್ತಲೂ ನಮಗೆ ಗ್ಯಾಪ್ ಸಿಗ್ತದೆ. ಆ ಜಾಗದಲ್ಲಿ ಕಳೆ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ಮಳೆಗಾಲದಲ್ಲಿ ಬರುವ ಕಂಬದಿಂದ ಇಳಿದು ಬರುವ ನೀರಾಗಿರ್ಬೋದು, ಅಥವಾ ತೆಂಗಿನ ತೋಟದ ಹಾಕಿದರೆ ತೆಂಗಿನ ಗರಿಯಿಂದ ಬಂದ ನೀರು ಆಗಿರ್ಬೋದು, ಈ ಜಾಗದಲ್ಲಿ ಬಿದ್ದಾಗ ಈ ಜಾಗದಲ್ಲಿ ಮಣ್ಣಿನ ಸವಕಳಿ, ಸಾಯಿಲ್ ಎರೋಷನ್ ಆಗುವ ಚಾನ್ಸಸ್ ಇರ್ತದೆ. ನನ್ನ ಪ್ರಕಾರ ಇದಕ್ಕಿಂತ ನಾವು ಸ್ಟ್ರೈಟ್ ಕಟ್ ಕೊಡೋದು ಬಹಳ ಉತ್ತಮ.
ಈ ಥರ ಕಟ್ ನಾವು ಅಡಿಕೆ ಮರಕ್ಕೆ ಕೊಡ್ಬೋದು. ಯಾರಾದರೂ ಅಡಿಕೆ ಮರ, ಮಾವು, ತೆಂಗು ಈ ಥರ ಯಾವುದಕ್ಕಾದರೂ ವೀಡ್ ಮ್ಯಾಟ್ ಉಪಯೋಗ ಮಾಡೋದಾದರೆ ನಾವು ಯು ಶೇಪ್ ಕಟ್ ಕೊಟ್ಕೋಬಹುದು. ಫ್ರೆಂಡ್ಸ್, ಈಗ ಇದನ್ನು ನಾನು ಮ್ಯಾನ್ಯುವಲಿ ಕಟ್ ಮಾಡಿದ್ದೆ ಮನೆಗೆ ತಂದು. ನಮಗೆ ಮಾರ್ಕೆಟಲ್ಲಿ ಸಿಗುವಂಥದ್ದು ಹೀಟ್ ಪ್ರೋಸೆಸ್ ಮೂಲಕ ಅದನ್ನ ಕಟ್ ಮಾಡೋದು. ಈ ಎರಡು ವಿಧಾನದಲ್ಲಿ ಆಗುವ ಡಿಫ್ರೆನ್ಸ್ ಎಂತ ಅಂತ ನೋಡುವ. ಈಗ ನಾನು ಮ್ಯಾನ್ಯುವಲಿ ಕಟ್ ಮಾಡಿದ್ರಲ್ಲಿ ಎಂತ ಆಗ್ತದೆ ಅಂದರೆ, ಇಲ್ಲಿ ವೀಡ್ ಮ್ಯಾಟಿನ ಒಂದೊಂದು ದಾರ ಹೊರಡೆ ಬರುವ ಚಾನ್ಸಸ್ ಇರ್ತದೆ. ನೋಡಿ, ಬಂತಲ್ವಾ? ಅದೇ ಹೀಟ್ ಪ್ರೋಸೆಸ್ ಮೂಲಕ ಕಟ್ ಮಾಡಿದ್ರಲ್ಲಿ ಈ ತರ ದಾರಗಳು ಹೊರಗಡೆ ಬರೋದಿಲ್ಲ, ಗಟ್ಟಿ ಇರ್ತದೆ. ಆದ್ರೆ ಈಗ ನಾನು ಕಳೆದ ವರ್ಷ ಒಂದು 60 ಕಂಬಕ್ಕೆ ವೀಡ್ ಮ್ಯಾಟ್ ಹಾಕಿದ್ದೇನೆ. ಹೀಗೆ ಮಾಡಿ ಹಾಕಿದ್ದು. ಅಲ್ಲಿ ಹಾಕಿದಾಗ ಎಂತ ಆಗ್ತದೆ ಅಂದ್ರೆ, ನಾವು ಇದನ್ನ ವೀಡ್ ಮ್ಯಾಟ್ ಮಣ್ಣಿಗೆ ಹಾಕಿದಾಗ ಆಲ್ಮೋಸ್ಟ್ ಈ ಎಡ್ಜ್ 4 ಸೈಡ್ ಮಣ್ಣಲ್ಲಿ ಮುಚ್ಚಿರ್ತದೆ. ಇದರಲ್ಲಿ 2 ಸೈಡ್ ಮಾತ್ರ ನಾನು ಕಟ್ ಮಾಡಿರ್ತೇನೆ. ಈ 2 ಸೈಡ್ ಕೂಡ ಮಣ್ಣಲ್ಲಿ ಮುಚ್ಚಿರ್ತದೆ. ಮತ್ತೆ ನಾವು ಇದನ್ನು ದಿನಾ ಓಪನ್ ಮಾಡಿ ನೋಡುವುದಿಲ್ಲ. ವರ್ಷದಲ್ಲಿ 2 ಇಂದ 3 ಹಬ್ಬ 4 ಬಾರಿ ಓಪನ್ ಮಾಡ್ತೇವೆ. ಸೊ ಅಂತಹ ಸಮಯದಲ್ಲಿ ನಮ್ಗೆ ಈ ತರ ಇದು ದೊಡ್ಡ ಡಿಸ್ಅಡ್ವಾಂಟೇಜ್ ಅಂತ ಅನ್ನಿಸುವುದಿಲ್ಲ. ಸೊ ನಮ್ಗೆ ಇಲ್ಲಿ ಮೇನ್ ಅಂದ್ರೆ ಕಾಸ್ಟ್ ಅಡ್ವಾಂಟೇಜ್. ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ರೆಡಿ ಟು ಅವೈಲೇಬಲ್ ಪ್ರಾಡಕ್ಟ್ ಹಾಗೂ ನಾವೇ ಇಲ್ಲಿ ಮಾಡುವುದರಿಂದ ಕಾಸ್ಟ್ ಅಡ್ವಾಂಟೇಜ್ ಹ್ಯೂಜ್. ಒಂದು ದಿನದಲ್ಲಿ ನಾನು ಮತ್ತೆ ಒಬ್ಬ ಹುಡುಗ ಇಬ್ಬರು ಸೇರಿ 450 ವೀಡ್ ಮ್ಯಾಟ್ ಅನ್ನ ಕಟ್ ಮಾಡಿದ್ದೇವೆ. ಒಬ್ಬ ಇಲ್ಲಿ ವೀಡ್ ಮ್ಯಾಟ್ ಅನ್ನು ಕಟ್ ಮಾಡಿ ಕೊಡ್ತಾ ಇರೋದು, ಇನ್ನೊಬ್ಬ ಅದನ್ನು ಮಡಚಿ ಆ ಶೇಪ್ ಅಥವಾ ಈ ಶೇಪಿಗೆ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ಕಟ್ ಮಾಡಿ ಇಡುದು. ಸಾಧಾರಣ 1 ರಿಂದ 1.5 ನಿಮಿಷದಲ್ಲಿ ಒಂದು ವೀಡ್ ಮ್ಯಾಟ್ ಅನ್ನ ಕಟ್ ಮಾಡಬಹುದು. ಫ್ರೆಂಡ್ಸ್, ನೋಡಿದ್ರಲ್ವಾ ವೀಡ್ ಮ್ಯಾಟ್ ಅನ್ನು ನಾವು ಹೇಗೆ ಮನೆಯಲ್ಲೇ ಕಟ್ ಮಾಡಿ ಉಪಯೋಗ ಮಾಡಬಹುದು ಅಂತ. ಈ ತರಹ ವೀಡ್ ಮ್ಯಾಟ್ಗಳು ಮಾರ್ಕೆಟ್ ಅಲ್ಲಿ ಕೂಡ ರೆಡಿ ಟು ಯೂಸ್ ಪ್ರಾಡಕ್ಟ್ ಸಿಗ್ತದೆ. ಸೀಲ್ಡ್ ಕಟ್ ಅಂದ್ರೆ ಹೀಟ್ ಟ್ರೀಟ್ಮೆಂಟ್ ಮುಖಾಂತರ ಕಟ್ ಮಾಡಿ ನಮ್ಗೆ ಕೊಡ್ತಾರೆ. ಈ ತರಹ ಪ್ರಾಡಕ್ಟ್ಗಳಿಗೆ ಮಾರ್ಕೆಟ್ ಅಲ್ಲಿ ಸಾಧಾರಣ 4 ಫೀಟ್ ಬೈ 4 ಫೀಟ್, 5 ಫೀಟ್ ಬೈ 5 ಫೀಟ್, 6 ಫೀಟ್ ಬೈ 6 ಫೀಟ್ ಈ ತರ ವಿಡ್ತಲ್ಲಿ ಸಿಗ್ತದೆ. ಇದರ ರೇಟ್ ಅಂದಾಜು 45 ರಿಂದ 50 ರೂಪಾಯಿ ತನಕ ಇರ್ತದೆ ಒಂದು ಪೀಸಿನ ರೇಟ್. ನಾನು ತಂದಿರೋದು ಒಂದು ರೋಲ್ 4 ಫೀಟ್ ಬಿಡ್ತದ್ದು. ಒಂದು ರೋಲಿಗೆ ಸಾಧಾರಣ 3000 ರೂಪಾಯಿ ತರ ನಂಗೆ ಖರ್ಚು ಬಿದ್ದಿದೆ. ಈ ರೋಲ್ ಅನ್ನು 4 ಫೀಟ್ ಬೈ 4 ಫೀಟ್ ನಾವೇ ಮನೆಯಲ್ಲಿ ಕಟ್ ಮಾಡಿ ಉಪಯೋಗ ಮಾಡಲಿಕ್ಕೆ ರೆಡಿ ಆದಾಗ ಅದರ ಖರ್ಚು ಬಂದು 37 ರೂಪಾಯಿ 20 ಪೈಸೆ ಅಷ್ಟು ಬಿದ್ದಿದೆ. ಸೊ ನಮ್ಗೆ ಅಷ್ಟು ಕಾಸ್ಟ್ ಸೇವ್ ಆಗ್ತದೆ. ಒಂದು ಪೀಸಿಗೆ ನಾವೇ ಮಾಡೋದಿದ್ರೆ 37 ರೂಪಾಯಿ ಅಷ್ಟು ಆಗ್ತದೆ. ಮಾರ್ಕೆಟ್ ಅಲ್ಲಿ 45 ರಿಂದ 50 ರೂಪಾಯಿ ಅಷ್ಟು ಖರ್ಚು ಬೀಳ್ತದೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಎಪಿಸೋಡ್. ಮುಂದೆ ಬರುವ ಎಪಿಸೋಡ್ಗಳಲ್ಲಿ ನಾನು ವೀಡ್ ಮ್ಯಾಟ್ ಇದರ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜಸ್, ಕಾಳುಮೆಣಸು ಬಳ್ಳಿಯ ಪೋಷಕಾಂಶಗಳ ನಿರ್ವಹಣೆ, ನೀರಾವರಿ ಹಾಗೂ ಇನ್ನಿತರ ಹೊಸ ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಬರುತ್ತೇನೆ. ಕಾಳುಮೆಣಸು ಕಂಬದಲ್ಲಿ ನಾವು ಬೆಳೆಯುವುದರ ಅಡ್ವಾಂಟೇಜಸ್ ಏನು, ಕಂಬದಲ್ಲಿ ಬೆಳೆಯುವುದರಿಂದ ಆಗುವ ಡಿಸ್ಅಡ್ವಾಂಟೇಜಸ್ ಏನಾದರೂ ಇದೆಯಾ, ತೋಟದಲ್ಲಿ ಕಂಬ ಯಾರು ಹಾಕಬಹುದು, ಯಾರು ಹಾಕಬಾರದು, ಕಂಬವನ್ನು ನಾವು ಎಲ್ಲಿ ಹಾಕಿದರೆ ಉತ್ತಮ, ಇನ್ನಿತರ ಹೊಸ ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.